ಕೂದಲನ್ನು ಉದ್ದವಾಗಿ ಬೆಳೆಸಬೇಕು ಅಂತ ಹೇಳಿದ್ರೆ ಯಾವ ಹೇರ್ ಆಯಿಲ್ನ ಬಳಸಬೇಕು, ಅದಕ್ಕೆ ಯಾವ್ಯಾವ ರೀತಿಯಾದಂಥ ಹೋಮ್ ರೆಮಿಡೀಸ್ನ ಯೂಸ್ ಮಾಡಬೇಕು, ಹಾಗೆ ಏನೇನು ಮುನ್ನೆಚ್ಚರಿಕೆಗಳನ್ನ ತಗೊಳ್ಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ತಲೆ ಕೂದಲು ಉದ್ದವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಆಯಿಲ್ ಹಚ್ಚೋದು, ತಲೆ ಕೂದಲಿಗೆ ಎಣ್ಣೆ ಹಚ್ಚೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ನಾವು ಬಳಸಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಎಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರುವಂಥ ಪೌಡರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವ್ಯಾವ ಪೌಡರ್ಸು ಏನಕ್ಕೆ ಯೂಸ್ ಆಗುತ್ತೆ ಅಂತ ಸಹಿತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಈ ವಿಡಿಯೋ ಎಲ್ಲೂ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಫಸ್ಟು ನಾನು ಬಳಸ್ತಿರುವಂಥದ್ದು ನಾನೇ ಪ್ರಿಪೇರ್ ಮಾಡಿಕೊಂಡಂಥ ಒಂದು ಪೌಡರ್. ಇದಕ್ಕೆ ಕಪ್ಪು ಜೀರಿಗೆ, ಸಾಸಿವೆ ಹಾಗೂ ಕರಿಬೇವನ್ನು ಹಾಕಿ ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದೆ. ದಾಸವಾಳದ ಪೌಡರ್, ಹೈಬಿಸ್ಕಸ್ ಪೌಡರ್ನ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿರುವಂಥದ್ದು. ನೀವು ಮನೆಯಲ್ಲೇ ಇದ್ದರೆ ದಾಸವಾಳನ್ನೇ ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೋದು. ಆಮ್ಲ ಪೌಡರ್, ನೆಲ್ಲಿಕಾಯಿ ಪೌಡರ್, ಇದನ್ನು ಸಹಿತ ನಾನು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಸಹಿತ ನಮ್ಮ ಕೂದಲು ಉದ್ದ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ರೋಸ್ ಮೇರಿ ಮತ್ತು ಕರಿ ಲೀವ್ಸ್ ಪೌಡರ್, ಇದನ್ನು ಸಹಿತ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀಮ್, ಅಲೋವೆರಾ ಮತ್ತು ಲೆಮನ್ ಇರುವಂತಹ ಪೌಡರ್, ಇವೆಲ್ಲದನ್ನು ನಾನು ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನೆಲ್ಲ ಯಾಕೆ ಮೊದಲೇ ಹಾಕ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಮೇಲೆ ನಾನು ಹಾಕ್ಕೊಳ್ಳುವಾಗ ತೋರಿಸೋದಕ್ಕೆ ಆಗಲ್ಲ. ಆಯಿಲ್ ಹಾಕಿದ್ಮೇಲೆ ತಕ್ಷಣ ಎಲ್ಲನೂ ಹಾಕಬೇಕಾಗುತ್ತೆ. ಆಗ ಯಾವುದ್ಯಾವುದರಿಂದ ಏನೇನು ಇಂಪಾರ್ಟೆನ್ಸ್ ಅಂತ ಹೇಳೋದಕ್ಕೂ ಆಗಲ್ಲ, ಯಾವ ಪೌಡರ್ಗಳು ಅಂತೇಳಿ ಇಮಿಡಿಯೇಟಾಗಿ ಹೇಳೋದಕ್ಕೆ ಆಗಲ್ಲ. ಇಲ್ಲಿ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಆಲಿವ್ ಆಯಿಲ್. ನೀವು ಯಾವ್ಯಾವ ಆಯಿಲ್ ಮನೇಲಿದೆಯೋ ಅದನ್ನೇ ಯೂಸ್ ಮಾಡಿಕೊಂಡ್ರೆ ಸಾಕು, ಎಲ್ಲ ಸಪ್ರೇಟಾಗಿ ಪರ್ಚೇಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಬಾದಾಮಿ ಆಯಿಲ್, ಆಲ್ಮಂಡ್ ಆಯಿಲ್, ಇದನ್ನು ಸಹಿತ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕು. ಇದ್ರ ಜೊತೆಗೆ ಎಳ್ಳೆಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲ್ ಅಂತೇಳಿ ಕರಿತೀವಲ್ವ, ಅದನ್ನು ಸಹಿತ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ. ಇದು ನಿಧಾನವಾಗಿ ಬಿಸಿ ಆಗ್ತಾ ಇದ್ದಾಗೆ ಇದ್ರ ಜೊತೆಗೆ ಮೆಂತ್ಯನ ಆ್ಯಡ್ ಮಾಡ್ತಾ ಇದ್ದೀನಿ. ಮೆಂತ್ಯ 1 ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಹಾಗೆ ಬಿಟ್ಬಿಡಿ. ನಾನು ಯೂಸ್ ಮಾಡಿರುವಂಥ ಎಲ್ಲ ಪೌಡರ್ಸ್ಗಳನ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ನಾನು ಇವೆಲ್ಲವನ್ನು ಪರ್ಚೇಸ್ ಮಾಡಿರುವಂಥದ್ದು ಪರ್ಪಲ್ನಿಂದ. ಕರಿಬೇವು ಒಂದು 4-5 ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅವೆಲ್ಲವನ್ನು ಚೆನ್ನಾಗಿ ಕುದೀತಾ ಇದ್ದಂತೆ ನಾವು ಮಿಕ್ಸ್ ಮಾಡಿಟ್ಕೊಂಡಂಥ ಪೌಡರ್ನ ಎಲ್ಲನೂ ಒಂದೇ ಸಲ ಹಾಕ್ತಾಯಿದ್ದೀನಿ. ಇದು ತಲೆ ಕೂದಲಿಗೆ ಉದ್ದ ಆಗೋದಕ್ಕೆ ಮಾತ್ರ ಅಲ್ಲ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಸ್ಕ್ಯಾಲ್ಪ್ ಎಲ್ಲ ಕಡಿಮೆ ಆಗುತ್ತೆ. ಹಾಗೆ ಹೇರ್ ಏನಾದರೂ ಕಪ್ಪು ಆಗಬೇಕು ಅಂತ ಇದ್ದರೆ ಕರಿಬೇವು ಹೇರನ್ನು ಕಪ್ಪು ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಕರಿಬೇವಿನ ಪೌಡರ್ ಸಹಿತ ಇದರಲ್ಲಿ ಆ್ಯಡ್ ಮಾಡಿದ್ದೀವಿ. ನಿಮ್ಮ ತಲೆ ಕೂದಲಿಗೆ ಎಷ್ಟು ಬೇಕೋ ಅಷ್ಟನ್ನು ಪ್ರಿಪೇರ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು 2 to 3 ಮಿನಿಟ್ಸು ಹಾಗೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ತಣ್ಣಗಾದ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಈರುಳ್ಳಿ ಸಹಿತ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಈರುಳ್ಳಿ ಆ್ಯಡ್ ಮಾಡ್ಕೊಂಡಿಲ್ಲ. ಯಾರಿಗಾದರೂ ಅಲರ್ಜೀಸ್ ಇದ್ದರೆ, ಏನಾದರೂ ನಿಮಗೆ ಈರುಳ್ಳಿ ಆಗದೇ ಇದ್ದರೆ ಅದ್ರ ವಾಸನೆ ಒಬ್ಬರೊಬ್ಬರಿಗೆ ಆಗೋದಿಲ್ಲ. ಹಾಗಾಗಿ ನಿಮಗೆ ಈರುಳ್ಳಿ ಬೇಕಾದರೆ ಇದ್ರ ಜೊತೆಗೆ ಈರುಳ್ಳಿ ಸಹಿತ ಆ್ಯಡ್ ಮಾಡ್ಕೊಳ್ಳಿ. ಈಗ ನೀವು ನೋಡ್ತಾ ಇರ್ಬೋದು ಪೂರ್ತಿಯಾಗಿ ಅದು ಬ್ಲ್ಯಾಕ್ ಕಲರ್ ಆಗಿದೆ. ಇದಾದಮೇಲೆ ನಾನು ಹೇರ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಹೇರ್ ಆಯಿಲ್ನ ಹಚ್ಚೋದಕ್ಕಿಂತ ಮೊದಲು ಚೆನ್ನಾಗಿ ಹೇರ್ ಕೋಂಬ್ ಮಾಡ್ಕೊಳ್ಳಿ. ತಲೆ ಬಾಚ್ಕೊಂಡು ಆದಮೇಲೆ ಹೇರ್ಗೆ ಚೆನ್ನಾಗಿ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ. ಬೇರೆ ಬೇರೆ ರೀತಿಯಾದಂಥ ಆಯಿಲ್ಗಳಲ್ಲಿ, ಶಾಂಪುಗಳಲ್ಲಿ ಭೃಂಗರಾಜ್ ಅಂತ ಹೇಳಿ ಕೇಳಿರ್ತೀವಿ. ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನು ಹಚ್ಕೊಳ್ಳೋದ್ರಿಂದ ಕೂದಲು ದಪ್ಪವಾಗುತ್ತೆ, ಹಾಗೆ ತುಂಬ ಬೇಗ ಕೂದಲು ಉದ್ದ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಹೇರ್ ಆಯಿಲ್ನ ಪ್ರಿಪೇರ್ ಮಾಡಿ ತೋರಿಸ್ತಾ ಇರೋದಕ್ಕೆ ಮೇಯ್ನು ಏನು ರೀಸನ್ನು ಅಂತ ಹೇಳಿದ್ರೆ ಒಬ್ಬರು ನನಗೆ ಕಮೆಂಟ್ ಹಾಕಿದರು. ಅವ್ರ ಕಮೆಂಟಲ್ಲಿ ಹೇರ್ ಆಯಿಲ್ ಹೇಗೆ ಪ್ರಿಪೇರ್ ಮಾಡೋದು ಅಂತೇಳಿ ತೋರಿಸ್ಕೊಡಿ ಅಂತೇಳಿ ಹೇಳಿದರು. ಅದಕ್ಕೋಸ್ಕರ ನಾನು ಇವತ್ತು ಹೇರ್ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅಲೋವೆರಾ ಅಥವಾ ಲೋಳೆ ಸರ ಎಲ್ಲರಿಗೂ ಮನೆಯಲ್ಲಿ ಬೆಳೆಸೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಇವತ್ತು ಅಲೋವೆರಾ ಪೌಡರ್ನ ಸಹಿತ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಅದು ನಮ್ಮ ಕೂದಲು ಉದ್ದ ಆಗೋದಕ್ಕೆ ಹಾಗೆ ಡ್ಯಾಂಡ್ರಫ್ ಏನು ಬರದಂತೆ ಕಾಪಾಡುತ್ತೆ. ಇದನ್ನು ನೀವು ಎಲ್ಲೇ ಹಾಸ್ಟೆಲ್ಲಿದ್ದರೂ, ಪಿ ಜಿನಲ್ಲಿದ್ದರೂ, ಎಲ್ಲಿದ್ದರೂ ಈ ರೀತಿ ಪೌಡರ್ಗಳನ್ನ ತಂದು ಹಚ್ಕೊಳ್ಳೋದ್ರಿಂದ ಕೂದಲು ಸಹಿತ ಉದ್ದ ಬೆಳೆಯುತ್ತೆ. ಅಡುಗೆ ಮನೆಯಲ್ಲೇ ಇರುವಂತಹ ಮೆಂತೆ ಕಾಳುಗಳು ನಮ್ಮ ಆರೋಗ್ಯನ ಎಷ್ಟು ಕಾಪಾಡುತ್ತೋ ಇದು ನಮ್ಮ ಕೂದಲಿಗೆ ಸಹಿತ ಪೋಷಣೆ ಮಾಡುತ್ತೆ. ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಯಾಕಂತ ಹೇಳಿದ್ರೆ ಕೂದಲು ನಮ್ಮಲ್ಲಿ ಹೇರ್ ಫಾಲ್ ಆಗ್ತಾ ಇರುತ್ತೆ. ಎಲ್ಲರಿಗೂ ಹೇರ್ ಫಾಲ್ ಸಮಸ್ಯೆ ಇದ್ದೇ ಇರುತ್ತೆ.
ಎಲ್ಲರೂ ಹೊರಗಡೆ ಹೋಗೋದ್ರಿಂದ ಅದು ಡಸ್ಟಿಂದ ಸಹಿತ ಹೇರ್ ಫಾಲ್ ಆಗುತ್ತೆ. ಅದಕ್ಕೆ ಈ ರೀತಿಯಾಗಿ ಮಾಡೋದ್ರಿಂದ, ಮೆಂತೆನೆಲ್ಲ ಬಳಸೋದ್ರಿಂದ ಹೇರ್ ಫಾಲ್ ಆಗೋದು ಬೇಗನೆ ಕಡಿಮೆ ಆಗುತ್ತೆ. ಹಾಗೆ ಮಸಾಜ್ ಮಾಡೋದು ನೆನಪಿರಲಿ. ನೀವೇನಾದರೂ ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ 2 to 3 ಮಿನಿಟ್ಸ್ ಆದರೂ ಹೇರ್ ಆಯಿಲ್ ಹಚ್ತಾ ಹಚ್ತಾ ಹಾಗೆ ಮಸಾಜ್ ಮಾಡ್ತಾ ಇರಿ. ಇದರಿಂದ ತಲೆ ಕೂದಲಲ್ಲಿ ಎಲ್ಲ ಕಡೆ ಎಲ್ಲ ಕೂದಲಿಗೂ ಸಹಿತ ಹತ್ಕೊಳ್ಳೋದಲ್ಲದೆ ಚೆನ್ನಾಗಿ ನಮ್ಮ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಬಳಸಿರುವಂತಹ ಎಲ್ಲ ಪೌಡರ್ಗಳು, ಹೇರ್ ಆಯಿಲ್ಗಳು ಇವೆಲ್ಲವೂ ಹೇರ್ ಗ್ರೋತ್ ಆಗೋದಕ್ಕೂ ಸಹಿತ ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು ವಾರದಲ್ಲಿ 2ರಿಂದ 3 ಸಲ ಆದರೂ ಯೂಸ್ ಮಾಡಿ. ನೀವು ತಲೆಗೆ ಸ್ನಾನ ವಾರಕ್ಕೆ 2-3 ಸಲ ಆದರೂ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆ ಮುಂಚೆ ಈ ರೀತಿ ಹೇರ್ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ಬೇಗನೆ ನಿಮ್ಮ ಹೇರ್ ಗ್ರೋತ್ ಆಗೋದಲ್ವೇ ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ. ಎಲ್ಲರಿಗೂ ತುಂಬ ಡ್ಯಾಂಡ್ರಫ್ ಆಗಿರುತ್ತೆ, ಅದೆಲ್ಲ ಬೇಗ ಕಡಿಮೆ ಆಗುತ್ತೆ. ನಾನು ಒಂದು ಹೇರ್ ಮಸಾಜರ್ನ ತಗೊಂಡಿದ್ದೆ. ಇದು ನಾನು ಪಾಂಡಿಚೇರಿಗೆ ಹೋದಾಗ ಇದು ಹೇರ್ ಮಸಾಜರ್ನ ತಗೊಂಡಿರುವಂಥದ್ದು. ನಿಮಗೆ ಇದು ಶಾಪ್ಗಳಲ್ಲೆಲ್ಲ ಸಿಗುತ್ತೆ. ಇದನ್ನು ಒಂದ್ಸಲಿ ಪರ್ಚೇಸ್ ಮಾಡಿಟ್ಕೊಂಡ್ರೆ ನಮಗೆ ಆರಾಮಾಗಿ ಹೇರ್ ಮಸಾಜ್ ಮಾಡ್ಕೊಳ್ಬೋದು. ನಮ್ಮ ಕೈಯಲ್ಲಿ ಮಾಡ್ಕೊಳೋದಕ್ಕಾಗಲ್ಲ ಅಂತ ಹೇಳಿದಾಗ ಇಲ್ಲಿಂದ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಟ್ರೆಸ್ ಸಹಿತ ತುಂಬ ಬೇಗ ಕಡಿಮೆ ಆಗುತ್ತೆ. ವಾರ ಎಲ್ಲ ಕೆಲಸ ಮಾಡಿ ವೀಕೆಂಡ್ನಲ್ಲಿ ರೆಸ್ಟ್ ಮಾಡುವಾಗ ಈ ರೀತಿಯಾಗಿ ಆ ಹೇರ್ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ತಲೆಗೆ ಹಚ್ಕೊಳ್ಳೋದ್ರಿಂದ ನಿಮ್ಮ ತಲೆ ಕೂದಲಿಗೆ ಎಷ್ಟು ಹೆಲ್ಪ್ ಆಗುತ್ತೋ ಹಾಗೆ ನಿಮ್ಮ ಮೈಂಡ್ ಸೆಟ್ ಸಹಿತ ತುಂಬಾ ಫ್ರೀ ಅನಿಸುತ್ತೆ. ಇರುವಂಥ ಎಲ್ಲ ಸ್ಟ್ರೆಸ್ಸು ಕಡಿಮೆ ಆದಾಗೆ ಅನಿಸುತ್ತೆ. ನೀವೊಂದ್ಸಲಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ನೀವು ನಿಮಗೋಸ್ಕರ ಅಂತ ಹೇಳಿ ಒಂದು 10 to 15 ಮಿನಿಟ್ಸ್ ಆದರೂ ಕೊಡೋದ್ರಿಂದ, ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ತುಂಬಾ ರಿಲೀಫ್ ಅನಿಸುತ್ತೆ. ಹೇರ್ ಆಯಿಲ್ನ ಹಚ್ಚೋದ್ರ ಜೊತೆಗೆ ಸೀಗೆಕಾಯಿ ಪೌಡರ್ ಅಥವಾ ರೀತಾ ಪೌಡರ್, ಅಂಟೋಳ್ಕಾಯಿ ಪೌಡರ್ ಅಂತೀವಲ್ವ, ಅದು ಸಿಕ್ಕಿದ್ರೆ ಸಹಿತ ಅವೆರಡನ್ನೂ ಸಹಿತ ಯೂಸ್ ಮಾಡಿ. ತಲೆ ಸ್ನಾನ ಮಾಡುವಾಗ 1 ಟೈಮ್ ಆದರೂ ಈ ರೀತಿ ಯೂಸ್ ಮಾಡಿ. ವಾರದಲ್ಲಿ ನೀವು 2-3 ಸಲ ಸ್ನಾನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ 1 ಸಲ ಆದರೂ ಈ ರೀತಿ ಪೌಡರ್ನ ಯೂಸ್ ಮಾಡೋದ್ರಿಂದ ಇದು ನಮ್ಮ ಕೂದಲಿಗೂ ಸಹಿತ ಸೇಫ್ ಆಗಿರುತ್ತೆ. ಹಾಗೆ ನಮ್ಮ ಕೂದಲಲ್ಲಿರುವಂತಹ ಡಸ್ಟನ್ನೆಲ್ಲ ತೆಗೆಯೋದಕ್ಕೆ, ಬೇಗ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ನ ನನ್ನ ಜೊತೆ ಕಮೆಂಟ್ನಲ್ಲಿ ಶೇರ್ ಮಾಡ್ಕೊಳ್ಳಿ. ಇವತ್ತಿನ ಸಿಂಪಲ್ ಸಲಹೆಗಳು, ಪ್ರಿಕಾಷನ್ಸ್ ಏನು ಹೇಳಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಶಾಂಪು. ಎಲ್ಲರೂ ಹೇರ್ಗೆ ಶಾಂಪೂನ ಯೂಸ್ ಮಾಡ್ತೀರಾ. ಅದನ್ನು 15 ಡೇಸ್ಗೊಂದ್ಸಲಿ, ಮಂತ್ಲಿ ಒಂದ್ಸಲಿ ಹೇರ್ ಫಾಲ್ ಆಗ್ತಿದೆ, ಅದಾಗ್ತಿದೆ, ಇದಾಗ್ತಿದೆ ಅಂತೇಳಿ ನೀವು ಅದನ್ನು ಚೇಂಜ್ ಮಾಡ್ತಾ ಇರ್ತೀರ. ಅದು ಮೇನ್ ತಪ್ಪು ನೀವು ಮಾಡ್ತಾ ಇರೋದು. ಹೇರ್ ಫಾಲ್ ಕಂಟ್ರೋಲ್ ಆಗಬೇಕು, ಕೂದಲು ಉದ್ದ ಬೆಳಿಬೇಕು ಅಂತ ಹೇಳಿದ್ರೆ ನಿಮ್ಮ ಕೂದಲಿಗೆ ಯಾವ ಹೇರ್ ಆಯಿಲು ಸೆಟ್ ಆಗುತ್ತೆ, ಯಾವ ಶಾಂಪು ಸೆಟ್ ಆಗುತ್ತೆ ಅನ್ನೋದನ್ನು ಫಸ್ಟು ತಿಳ್ಕೊಳ್ಬೇಕಾಗುತ್ತೆ. ಆದಷ್ಟು ಹೋಮ್ ರೆಮಿಡೀಸ್ನೇ ಪ್ರಿಫರ್ ಮಾಡ್ತೀನಿ. ಸೀಗೆಕಾಯಿ ಬಳಸ್ಬೋದು, ರೀತಾ, ಅಂಟೋಳ್ಕಾಯಿ ಅಂತಾರೆ, ಅದನ್ನು ಬಳಸ್ಬೋದು. ಅವೆಲ್ಲ ತುಂಬ ಹೇರ್ ಡ್ರೈ ಅನಿಸ್ಬೋದು. ಅಂಥವರು ನಿಮಗೆ ಯಾವ ಶಾಂಪು ಸೂಟ್ ಆಗುತ್ತೋ ಆ ಶಾಂಪೂನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಬೇರೆ ಬೇರೆ ಶಾಂಪುಗಳನ್ನ ಬಳಸೋದನ್ನ ಮಾಡಲೇಬೇಡಿ. ಕೂದಲು ಚೆನ್ನಾಗಿರಬೇಕು, ಉದ್ದವಾಗಿ ಬೆಳಿಬೇಕು, ಹೇರ್ ಫಾಲ್ ಆಗಬಾರ್ದು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅಂಥವರು ಏನು ಮಾಡಬೇಕು ಅಂತ ಹೇಳಿದ್ರೆ ಮೇನಾಗಿ ನೀರನ್ನು ಕುಡಿಬೇಕು. ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ, ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟ್. ನೀರು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ನಮ್ಮ ಕೂದಲಿನ ಆರೋಗ್ಯಕ್ಕೂ ಸಹಿತ ತುಂಬಾ ಒಳ್ಳೆಯದು. ಹಾಗಾಗಿ ಇದು ನಮ್ಮ ಹೇರ್ ಫಾಲ್ ಆಗದಂತೆ, ಸ್ಕಾಲ್ಫ್ ಆಗದಂತೆ ಇದೆಲ್ಲದಕ್ಕೂ ಕಾಪಾಡುತ್ತೆ. ಅದಕ್ಕೆ ಆದಷ್ಟು ಹೆಚ್ಚು ದಿನದಲ್ಲಿ 3ರಿಂದ 4 ಲೀಟ್ರಷ್ಟಾದರೂ ನೀರು ಕುಡಿಯೋದನ್ನು ರೂಢಿ ಮಾಡ್ಕೊಳ್ಳಿ. ಸ್ಟ್ರೆಸ್, ತುಂಬ ಒತ್ತಡ, ಕೆಲಸ ಅದು ಇದರಿಂದ ತುಂಬ ಹೇರ್ ಫಾಲ್ ಆಗೇ ಆಗುತ್ತೆ. ಟೆನ್ಷನಿಂದ ತುಂಬ ಟೆನ್ಷನ್ ಆಗೋದ್ರಿಂದ ಬಿಳಿ ಕೂದಲು ಸಹಿತ ಆಗುತ್ತೆ. ಅದಕ್ಕೆ ಆದಷ್ಟು ಟೆನ್ಷನ್ನ ಕಡಿಮೆ ಮಾಡ್ಕೊಳ್ಳಿ. ತುಂಬ ಒತ್ತಡ, ನಿಮ್ಗೆ ಏನಾದರೂ ತುಂಬ ಸ್ಟ್ರೆಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ರೆಸ್ಟ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ಹೇರ್ ಫಾಲ್ ಆಗದಂತೆ ನೀವು ಕಂಟ್ರೋಲ್ ಮಾಡ್ಬೋದು. ನಿಮ್ಮ ಆಹಾರ ಪದ್ಧತಿನ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗಿನ ಕಾಲದಲ್ಲಿ ಎಲ್ಲರೂ ಜಂಕ್ ಫುಡ್ಡು ತಿನ್ನೋದು ಜಾಸ್ತಿ ಆಗಿರುತ್ತೆ. ಆದಷ್ಟು ವಿಟಮಿನ್ ಎ, ಬಿ, ಸಿ ಆ್ಯಂಡ್ ಇ ಇರುವಂತಹ ಆಹಾರಗಳನ್ನು ತಿನ್ನೋದ್ರಿಂದ, ಖನಿಜಾಂಶ ಒಳಗೊಂಡಿರುವಂಥ ಆಹಾರಗಳನ್ನು ತಿನ್ನೋದ್ರಿಂದ ಇದರಿಂದ ನಮ್ಮ ಆರೋಗ್ಯದಲ್ಲಿ ಎಷ್ಟು ಒಳ್ಳೆಯದಾಗುತ್ತೋ ಅದೇ ರೀತಿ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತಲೆ ಕೂದಲಿಗೆ ಬಾಚಣಿಗೆ ಸಹಿತ ತುಂಬಾ ಇಂಪಾರ್ಟೆಂಟು. ಎಲ್ಲರೂ ಅವರವರಿಗೆ ಇಷ್ಟ ಬರುವಂಥ ಬಾಚಣಿಗೆಗಳನ್ನ ಯೂಸ್ ಮಾಡ್ತೀವಿ. ಕಲರ್ ಇರುವಂಥ ಬಾಚಣಿಗೆಗಳನ್ನ ಇದೇ ಕಲರ್ ಬೇಕು ಅಂತೇಳಿ ಸಹಿತ ತಗೊಳ್ತೀವಿ.
ಆದರೆ ಮರದ ಬಾಚಣಿಗೆ ಇದು ತುಂಬಾ ಆರೋಗ್ಯಕ್ಕೂ ಸಹಿತ ತುಂಬಾ ಒಳ್ಳೆಯದು. ನಾನು ಇದನ್ನು ಹೊರಗಡೆ ಟ್ರಿಪ್ಗೆ ಹೋದಾಗ ತೊಗೊಂಡು ಬಂದಿರುವಂಥದ್ದು. ನೀವು ನಿಮಗೆಲ್ಲಾದರೂ ಹೋದಾಗ ಹೊರಗಡೆ ಎಲ್ಲಾದರೂ ಸಿಗುತ್ತೆ, ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ತಗೊಳ್ಬೋದು. ಇದೇನು ಜಾಸ್ತಿ ರೇಟ್ ಅನಿಸೋದಿಲ್ಲ, ಇದನ್ನು ತಗೊಳ್ಬೋದು. ಹಾಗೆ ಇದರಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ, ನೀವಾಗ ತಲೆ ಸ್ನಾನ ಮಾಡಿರ್ತೀರ, ಥಂಡಿ ನೀರಲ್ಲೇ ಅದೇ ಬಾಚಣಿಗೆಯಲ್ಲಿ ಬಾಚ್ಕೊತೀರ, ಅದು ಚಿಕ್ಕ ಹಾಲ್ಗಳಿರುವಂಥ ಬಾಚಣಿಗೆಯಲ್ಲಿ ಬಾಚ್ಕೊತೀರಲ್ಲ, ಆ ರೀತಿ ಮಾಡಲೇಬೇಡಿ. ಯಾಕಂತ ಹೇಳಿದ್ರೆ, ನೀವು ನೀರು ಸ್ನಾನ ಮಾಡಾದ್ಮೇಲೆ ತಣ್ಣಗೆ ಹಾಗೆ ನೀರಿರುವಂಥ ಇದರಲ್ಲಿ ಬಾಚ್ಕೊಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಕೂದಲು ಹೇರ್ ಫಾಲು ಬೇಗನೆ ಆಗುತ್ತೆ. ಹಾಗೆ ತುಂಬ ಡ್ರೈ ಆಗಿರುತ್ತೆ. ಹೇರ್ ಡ್ರೈ ಆದಮೇಲೆ ಅಗಲವಾದಂಥ ಹಲ್ಲುಗಳಿರುವಂಥ ಬಾಚಣಿಗೆಗಳಿಂದ ಬಾಚ್ಕೊಳ್ಳಿ. ಎಲ್ಲರಿಗೂ ನಾವು ಇದೇ ತೊಗೊಳ್ಬೇಕು ಅಂತ ಹೇಳೋದಕ್ಕಾಗಲ್ಲ. ನಿಮ್ಮ ಹತ್ರ ಯಾವುದಿದೆಯೋ ಆದಷ್ಟು ಅಗಲವಾದ ಬಾಚಣಿಗೆಗಳನ್ನು ಯೂಸ್ ಮಾಡಿ. ಹೀಟ್ನ ಅವಾಯ್ಡ್ ಮಾಡಿ. ಹೀಟ್ ಸ್ಟ್ರೈಟ್ನಿಂಗ್ ಮಾಡ್ಕೊಳೋದಾಗಿರ್ಬೋದು, ನೀವು ಹೇರ್ ಡ್ರೈಯರ್ ಮಾಡ್ಕೊಳ್ಳೋದಾಗಿರ್ಬೋದು, ಇದನ್ನು ಆದಷ್ಟು ಅವಾಯ್ಡ್ ಮಾಡಿ. ಯಾಕೆ ನಾನು ಇದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದರಿಂದ ನಮಗೆ ಹೇರ್ ಫಾಲ್ ಆಗೇ ಆಗುತ್ತೆ. ಆದಷ್ಟು ನೀವು ಅದನ್ನು ಸ್ಟಾಪ್ ಮಾಡಲೇಬೇಕಾಗುತ್ತೆ. ಕೂದಲು ಉದ್ದವಾಗಿ ಬೆಳಿಬೇಕು, ಹೇರ್ ಫಾಲ್ ಆಗಬಾರ್ದು ಅಂತ ಇರೋರೆಲ್ಲರೂ ಈ ರೀತಿಯಾದಂಥ ಎಲ್ಲ ಸಲಹೆಗಳನ್ನು ಯೂಸ್ ಮಾಡ್ಕೊಳ್ಳಿ. ಹೇರ್ ಟ್ರಿಮ್ಮಿಂಗ್ ಮಾಡಿಸ್ತಾ ಇರಿ. ಹೇರ್ ಟ್ರಿಮ್ಮಿಂಗ್ ಮಾಡಿಸೋದು ಅಂತ ಹೇಳಿದ್ರೆ, ಕೂದಲು ಇಲ್ಲೆಲ್ಲ ಸ್ಪ್ಲಿಟ್ ಆಗಿರುತ್ತೆ, ಅದನ್ನು ಆದಷ್ಟು 2-3 ತಿಂಗಳಿಗೊಮ್ಮೆ ಆದರೂ ಇದನ್ನು ಸ್ಪ್ಲಿಟ್ ಆಗಿರೋದನ್ನು ತೆಗೆಸ್ತಾ ಇರೋದ್ರಿಂದ, ಟ್ರಿಮ್ಮಿಂಗ್ ಮಾಡಿಸ್ತಾ ಇರೋದ್ರಿಂದ ಇದರಿಂದ ನಮ್ಮ ಹೇರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ. ಹಾಗೆ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸರಿಯಾದ ನಿದ್ದೆ ಮಾಡೋದು. ನಮ್ಮ ಆರೋಗ್ಯಕ್ಕೆ ಸರಿಯಾದ ನಿದ್ದೆ ಎಷ್ಟು ಒಳ್ಳೆಯದಾಗುತ್ತೋ, ಅದೇ ರೀತಿ ನಮ್ಮ ತಲೆ ಕೂದಲಿಗೆ ನಮಗೆ ನಿದ್ದೆ ಚೆನ್ನಾಗಾಯಿತು ಅಂತ ಹೇಳಿದ್ರೆ ಹೇರ್ ಫಾಲು ಅದೆಲ್ಲ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ. ಅದಕ್ಕೆ ಆದಷ್ಟು ಅವೆಲ್ಲ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ, ಒಂದು 7ರಿಂದ 8 ಗಂಟೆ ಕಾಲ ಆದರೂ ಚೆನ್ನಾಗಿ ನಿದ್ದೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ಸಹಿತ ನಮ್ಮ ಹೇರ್ ಕೇರ್ನ ನಾವು ಮಾಡ್ಕೊಳ್ಬೋದು. ನಮ್ಮ ಆರೋಗ್ಯ ಯಾವಾಗಲೂ ನಮ್ಮ ಕೈಯಲ್ಲೇ ಇರುತ್ತೆ. ಅದಕ್ಕೆ ಆದಷ್ಟು ನಮ್ಮ ಆರೋಗ್ಯನ, ನಮ್ಮ ತಲೆ ಕೂದಲನ್ನು ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ರೀತಿಯಾದಂಥ ಸಲಹೆಗಳನ್ನು ಎಲ್ಲ ನಿಮ್ಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಇದನ್ನೆಲ್ಲದನ್ನು ರೂಢಿ ಮಾಡ್ಕೊಳ್ಳಿ. ನಿಮ್ಮ ನಿಜ ಜೀವನದಲ್ಲಿ ದಿನನಿತ್ಯ ಇದನ್ನು ರೂಢಿ ಮಾಡ್ಕೊಳ್ಳೋದ್ರಿಂದ ನಿಮಗೂ ಒಂದು ಹೆಲ್ಪ್ ಆಗುತ್ತೆ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆಗಿ ಹೇಳೋದನ್ನು ಮರೆತುಬಿಟ್ಟೆ. ಏನಂತ ಹೇಳಿದ್ರೆ, ಚರ್ಮ ರೋಗ, ಯಾರಿಗಾದರೂ ಸ್ಕಿನ್ ಅಲರ್ಜಿ ಏನಾದರೂ ಇದೆ ಅಂತ ಹೇಳಿದ್ರೆ, ಅಂಥವರು ಪ್ಯಾಚ್ ಟೆಸ್ಟ್ ಮಾಡದೆ ಯಾವುದೇ ಹೇರ್ ಕೇರ್ ಆಗಿರ್ಬೋದು, ಹೋಮ್ ರೆಮಿಡೀಸ್ ಆಗಿರ್ಬೋದು, ಯಾವುದೇ ಸ್ಕಿನ್ ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಇದನ್ನು ಆದಷ್ಟು ನೀವು ಡಾಕ್ಟರ್ನ ಸಲಹೆ ಪಡ್ಕೊಂಡು ಯೂಸ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ, ಸ್ವಲ್ಪ ಜನಕ್ಕೆ ಸ್ಕಿನ್ ಅಲರ್ಜಿ ಇರುತ್ತೆ, ಅದನ್ನು ಇನ್ನೇನೋ ಹಚ್ತಾರೆ, ಅದರಿಂದ ಬೇರೆ ರೀತಿಯಾದಂಥ ತೊಂದರೆಗಳು ಆಗೋದಕ್ಕಿಂತ ಆದಷ್ಟು ಇದನ್ನೆಲ್ಲ ನೀವು ಒಂದು ಕಡೆ ಗಮನ ವಹಿಸಲೇಬೇಕಾಗುತ್ತೆ. ಎಲ್ಲರಿಗೂ ಈಗ ಅಲೋವೆರಾ ಸಿಗುತ್ತೆ, ಲೋಳೆ ಸರ ಅಂತೇಳಿ ಕರೀತಾರೆ. ಅಲೋವೆರಾನ ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಇದು ನಮ್ಮ ತಲೆ ಕೂದಲಲ್ಲಿ ಸ್ಕ್ಯಾಲ್ಪ್ ಆಗದಂತೆ ಕಾಪಾಡುತ್ತೆ. ಆದಷ್ಟು ಸ್ಕ್ಯಾಲ್ಪ್ ಆಗಬಾರ್ದು ಅಂತ ಹೇಳಿದ್ರೆ ನೀವು ಅಲೋವೆರಾನ ಯೂಸ್ ಮಾಡಬೇಕಾಗುತ್ತೆ. ಅಲೋವೆರಾನ ಆದಷ್ಟು ಒಂದ್ಸಲಿ ಹಚ್ಕೊಂಡ್ಬಿಟ್ಟು ಒಂದು 10ರಿಂದ 20 ನಿಮಿಷ ಅದನ್ನು ಬಿಟ್ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡ್ಕೊಳ್ಳೋದ್ರಿಂದ ಸಹಿತ ನಿಮ್ಮ ತಲೆ ಕೂದಲು ಸೇಫ್ ಆಗಿರುತ್ತೆ. ಹಾಗೆ ನಿಮ್ಗೆ ಯಾವುದೇ ರೀತಿಯಾದಂಥ ಅಲರ್ಜೀಸ್ಗಳು ಆಗೋದಿಲ್ಲ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಹೆಸರು ನಿಮ್ಮ ಅನನ್ಯ. ಈ ಚಾನಲ್ನ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಬೇರೆ ವಿಡಿಯೋಗಳನ್ನ ಹಾಕೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.